ಎಲ್ಲರಿಗೂ ಖುಷಿ ಪಡುವಂತ ವಿಷಯ ಇದು. ಇಡೀ ವಿಜಯಪುರ ಆಗಿರ್ಲಿ, ನಮ್ಮ ಕರ್ನಾಟಕ ಆಗಿರ್ಲಿ ನೋಡ್ರಿ ಗಾಯ್ಸ್, ಇಲ್ಲಿ ದುಡಿಯೋದಂದ್ರೆ ಇದು ಬರೀ ಒಂದೇ ಕಾಲಿಲಿ ಹೆಂಗ್ ದುಡಿಯತ್ತ ನೋಡ್ರಿ ನಾವು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ರೀ ಕರ್ನಾಟಕ ಮಂದಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತು ನಾನು ಎಲ್ಲಿ ಹೊಂಟೀನಪ್ಪ ಅಂದ್ರೆ ಬಿಜ್ಜರ್ಗಿ ಮೋಟರ್ಸ್ ವಿಜಯಪುರ ಆ ಶೋರೂಮ್ ಹೊಂಟೀನಿ. ಎಲ್ಲರಿಗೂ ಖುಷಿ ಪಡುವಂಥ ವಿಷಯ ಇದು. ಇಡೀ ವಿಜಯಪುರ ಆಗಿರಲಿ, ನಮ್ಮ ಕರ್ನಾಟಕ ಆಗಿರಲಿ, ಎಲ್ಲರಿಗೂ ಖುಷಿ ಪಡುವಂಥ ವಿಷಯ ಇದು. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಹೇಳ್ತೀನಂತ ಏನೇನು ಫಸ್ಟ್ ಇದೆ, ಇವಾಗೆಲ್ಲ ತೋರಿಸ್ತೀನಂತ ಅಲ್ಲಿ ಏನೇನು ನಡೆಯದೈತಿ. ಅದಾದ್ಮೇಲೆ ಲಾಸ್ಟಿಗೆ ಕುಂತು ಆರಾಮಾಗಿ ಹೇಳ್ತೀನಿ. ಇಲ್ಲಾಂದ್ರೆ ಅಲ್ಲಿ ಯಾರಾದರೂ ಏನರ ಹೇಳೋರಿದ್ರೆ ಅವ್ರ ಕಡೆಯಿಂದ ಹೇಳಿಸ್ತೀನಂತ ಗೈಸ್. So for the last 3 consecutive years, we are the pan-India highest market shareholder in Chetak EV. So this has happened only with the support of customers, but nam well wishers avdellardu support inda agada. So that is the reason idu new vehicle ಏನದ 25 series first ನಮಗೆ ಕಂಪನಿದವರು ಸಪ್ಲೈ ಮಾಡ್ಯಾರ. ಮೊನ್ನೆ 14th ಈವ್ನಿಂಗ್ 6:30 ಹಂಗ ಇದು 25 ಗ್ಲೋಬಲಿ ಲಾಂಚ್ ಮಾಡಿದ್ರು. ಅದೇ ದಿವಸ ಮುಂಜಾನೆ 7 ಗಂಟೆ ನಮ್ಮ ಕಡೆ ಗಾಡಿ ಇತ್ತು. ಸೊ ಕಂಪ್ನಿದವ್ರು ಸ್ವಲ್ಪ ರೆಸ್ಟ್ರಿಕ್ಷನ್ ಹಾಕಿದ್ರು, ನೀವು ಭಾಳ ತೋರ್ಸಕ್ ಹೋಗ್ಬೇಡ್ರಿ ಹಂಗ ಹಿಂಗ ಅಂತೆಲ್ಲ. ಸೊ ಅದ್ರ ಸಂಬಂಧ 1-2-3 days ವೇಟ್ ಮಾಡಿ ನಾವು ಇವತ್ತು ಇದನ್ನ ಲಾಂಚ್ ಮಾಡತ್ತೀವಿ. ಸೊ ಆಮೇಲೆ ಇದ್ರದ್ದೆಲ್ಲ ಫೀಚರ್ಸ್ ಬಗ್ಗೆ ನಮ್ಮ ಮೃತ್ಯುಂಜಯ ಅವ್ರು ಹೇಳ್ತಾರೆ. ಸೊ ಇದ್ರ ಬಗ್ಗೆ 1-2 lines ಹೇಳ್ಬೇಕಂದ್ರೆ, ದಿಸ್ ಚೇತಕ್ ಈಸ್ ಫಾರ್ ಯಂಗ್ಸ್ಟರ್ಸ್, ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್, preferably girls and ladies. So namda existing EVs ಏನ್ ಅದಾವು, they are weighing more than 2 quintal, 2.2 quintal tana weigh ಮಾಡ್ತಾವು. But this weighs only 106 kg. So more than 102. Count of 3. 1, 2, 3. Take the photographs for their reference. Thank you so much for Vijay and team for having me here. I'm very grateful to be here. Thank you, sir. All the very best. That is all. Thank you. Any one dialogue from your piece. Any one dialogue from your of Chetak C25. It's all about new Chetak C25. It is India's first metal body electric scooter having floor mode battery. It delivers ಇದು ಹೆಚ್ಚು ಕಡಿಮೆ ಇಲ್ಲ ಅಂತಂದ್ರೆ 113 ಕಿಲೋಮೀಟರ್ ರೇಂಜ್ ಡೆಲಿವರಿ ಮಾಡ್ತದೆ. ಸೊ ಆಲ್ಮೋಸ್ಟ್ ಇದು ಒಂದು ಚಾರ್ಜ್ ಆಗಪ್ಪ ಅಂತಂದ್ರೆ 2.5 ತಾಸು ಒಳಗೆ ಚಾರ್ಜ್ ಆಗ್ತದೆ, ಫುಲ್ ಚಾರ್ಜ್. 2.5 ತಾಸು ಇದು ಇಂಡಸ್ಟ್ರಿ ಒಳಗೆ ಬೆಸ್ಟ್ ಚಾರ್ಜ್. ಸೊ ಈ ಗಾಡಿ ಒಳಗೆ ನಮ್ಮ IP67 ರೇಟೆಡ್, ಅಂದ್ರೆ ಇದು ಯಾವುದು ಡಸ್ಟ್ ಪ್ರೂಫ್, ವಾಟರ್ ಪ್ರೂಫ್, ರೇನ್ ಪ್ರೂಫ್, ಕಂಪ್ಲೀಟ್ ಎಲ್ಲಾನು ನಿಮ್ಗೆ ಎಲ್ಲ ವೆದರ್ಸ್ಗೂ ಸೂಟ್ ಆಗೋಂಗ ಇದಕ್ಕೆ IP67 ರೇಟಿಂಗ್ ಕೊಟ್ಟಾರ. ಆಮೇಲೆ ನೆಕ್ಸ್ಟ್ ಅಂತ ಹೇಳಿದ್ರೆ ಇದ್ರೊಳಗೆ ನಮ್ಗೆ DFT ಸ್ಕ್ರೀನ್ ವಿತ್ ಕಲರ್ಡ್ DFT ಸ್ಕ್ರೀನ್ ಅದ. ಸೊ ಅದ್ರ ಜೊತೆಗೆ ನಮ್ಗೆ ಇದ್ರೊಳಗೆ BLDC ಹಬ್ ಮೋಟರ್. ಇದು BLDC ಹಬ್ ಮೋಟರ್ ಅಂತ ಹೇಳಿದ್ರೆ ಇವಾಗ ನೀವು ಎಲ್ಲಾ ಗಾಡಿ ಒಳಗೆ ನೋಡ್ತೀರಿ BLDC ಹಬ್ ಮೋಟರ್ ಅಂತ ಹೇಳಿದ್ರೆ ಕೂಡಲೇ ಅದ್ರೊಳಗೆ ಆಲ್ಮೋಸ್ಟ್ ಎಲ್ಲರೂ ಬೆಲ್ಟ್ ಡ್ರೈವ್, ಚೈನ್ ಡ್ರೈವ್, ಸೊ ಗೇರ್ ಡ್ರೈವ್ ಈ ತರ ಯೂಸ್ ಮಾಡ್ಯಾರ. ಬಟ್ ಇದು ಡೈರೆಕ್ಟ್ ಮೋಟರ್ ಡ್ರೈವ್ ಆಗ್ತದ. ಇದ್ರೊಳಗೆ ಯಾವ್ದು ರೀತಿಯಿಂದ ಮೇಂಟೆನೆನ್ಸ್ ಅದು ಇದು ಜಾಸ್ತಿ ಬರಂಗಿಲ್ಲ. ಸೊ ಈ ಬೆಲ್ಟ್ ಡ್ರೈವ್ ದಾಗ, ಚೈನ್ ಡ್ರೈವ್ ದಾಗ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗೋದು, ಅಥವಾ ನಮ್ಗೆ ಗೇರ್ ಡ್ರೈವ್ ಇತ್ತಪ್ಪ ಅಂತಂದ್ರೆ ಅದ್ರೊಳಗೂ ಕಾಸ್ಟ್ ಜಾಸ್ತಿ ಆಗೋದು, ಸರ್ವಿಸ್ ಕಾಸ್ಟ್ ಜಾಸ್ತಿ ಆಗೋದು, ಪಾಸಿಬಿಲಿಟೀಸ್ ಜಾಸ್ತಿ ಇರ್ತದ. ಸೊ ಇದ್ರೊಳಗೆ ಅದನ್ನೆಲ್ಲಾನು ಕಡಿಮೆ ಮಾಡಿಬಿಟ್ರು. ಸೊ ಇದ್ರಲಿಂದ ನೆಕ್ಸ್ಟ್ ಬೆನಿಫಿಟ್ ಅಂತ ಹೇಳಿದ್ರೆ ಸುಪೀರಿಯರ್ ಸಸ್ಪೆನ್ಷನ್ ಒಳಗ ನಮ್ಗೆ ಟೆಲಿಸ್ಕೋಪಿಕ್ ಫ್ರಂಟ್ ಹೈಡ್ರೋಲಿಕ್ ಶಾಕ್ ಅಬ್ಸರ್ವರ್.
ಆಮೇಲೆ ರೇರ್ ಬಂದ್ಬಿಟ್ಟು ಡ್ಯುಯಲ್ ಸಸ್ಪೆನ್ಷನ್. ಸೊ ಹೀಗಾಗಿ ನಮ್ಗೆ ಇದು ನೀವು ರಿಜಿಡ್ ರೋಡ್ದಾಗ ರಫ್ ರೋಡ್ದಾಗೂ ನೀವು ರೈಡ್ ಮಾಡಿದ್ರೂ ಸಹಿತ ನಿಮ್ಗೆ ಏನೋ ಸಸ್ಪೆನ್ಷನ್ ಬಹಳ ರಫ್ ಫೀಲಿಂಗ್ ಅನ್ಸಂಗಿಲ್ಲ, ಸ್ಮೂತ್ ಫೀಲಿಂಗ್ ಅನಿಸ್ತದ ಬಹಳ. ಆಮೇಲೆ ಫ್ರಂಟ್ ಟೆಲಿಸ್ಕೋಪಿಕ್ ಫೋರ್ಕ್ಸ್ ಬಿದ್ರೂ ಸಹಿತ ಅದಕ್ಕೆ ಪೂರ್ತಿ ಕವರ್ ಮಾಡ್ಯಾರ ಮೀನ್ಸ್ ಯಾವ್ದು ಡಸ್ಟ್ ಅದಕ್ಕೆ ಹತ್ತಿದ್ರು ಡಸ್ಟ್ ಅಥವಾ ಏನಾದ್ರೆ ಹಳ್ಳ ಕಲ್ಲ ಸಿಡಿದ್ರು ಸಹಿತ ಅದಕ್ಕೆ ಏನೋ ಡ್ಯಾಮೇಜಸ್ ಆಗ್ಲಾರ್ದಂಗ ಅದನ್ನ ಕಂಪ್ಲೀಟ್ ಕವರ್ ಮಾಡ್ಯಾರ. ಸೊ ಇದು ಒಂದು. ನೆಕ್ಸ್ಟ್ ಅಂತೇಳಿ ಅಂದ್ರೆ 1, 2, 3. Ride easy. 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 Thank you so much. Lovely audience we have. Great to take the part in that. I really like that. And one more thing I want to tell. I'm not an anchor. I'm a showroom manager for this. Just as a, you can say part time. Okay. And now I'd like to call Sanjeev sir to call our one more guest to say few words regarding your bike. ಸೊ ನಮ್ಮ ಮೃತ್ಯುಂಜಯ ಅಂತೂ ಎಲ್ಲ ಫೀಚರ್ಸ್ ಕವರ್ ಮಾಡಿದ್ರು. ಸೊ 1-2 ಪಾಯಿಂಟ್ಸ್ ಚೇತಕ್ದು ಜಸ್ಟ್ ಇವಾಗ ಇವೆಂಟ್ ಮುಗಿಸ್ಕೊಂಡು ಬಂದೆ. ಇಟ್ ವಾಸ್ ಲಿಟ್ರಲಿ ಅ ಬ್ಯೂಟಿಫುಲ್ ಇವೆಂಟ್. ಹೊಸ ನ್ಯೂ ಮಾಡೆಲ್ ಇಡೀ ಪ್ಯಾನ್ ಇಂಡಿಯಾ ಒಳಗೆ, ಸೌತ್ ಇಂಡಿಯಾ ಒಳಗೆ ನಮ್ದು ಬಿಜಾಪುರದಾಗೆ ಫಸ್ಟ್ ಲಾಂಚ್ ಆಗಿದ್ದ ಹೊಸ ಮಾಡೆಲ್, ನ್ಯೂ ಮಾಡೆಲ್ ಚೇತಕ್ ಕಂಪ್ನಿದ ಸ್ಕೂಟಿ ನಮ್ಮ ಬಿಜಾಪುರದಾಗ ಲಾಂಚ್ ಆಗೈತಿ. ಇಡೀ ಪ್ಯಾನ್ ಇಂಡಿಯಾ ಒಳಗೆ ಫಸ್ಟ್ ಲಾಂಚ್ ಇನ್ ಅವರ್ ಬಿಜಾಪುರ್. ಅವ್ರು ಕರೆಯೋಕ್ಕಿಂತ ಖುಷಿ ನನಗೆ ನಮ್ಮ ಬಿಜಾಪುರದ ಹೆಸರು ಬಂದೈತಲ್ಲ ಟಾಪ್ ಒಳಗೆ ಆಲ್ ಓವರ್ ದ ಇಂಡಿಯಾ ಒಳಗೆ. ಸೊ ಅದು ಕೇಳಿ ನನಗೆ ಭಾಳ ಖುಷಿ ಆಯ್ತು. ರಿಯಲಿ ಫೀಲಿಂಗ್ ಸೋ ಹ್ಯಾಪಿ. ನೋಡ್ರಿ ಗಾಯ್ಸ್, ಇಲ್ಲಿ ದುಡಿಯೋದಂದ್ರೆ ಇದು ಬರೀ ಒಂದೇ ಕಾಲಿಲಿ ಹೆಂಗೆ ದುಡಿಯತ್ತ ನೋಡ್ರಿ ನಾವು. ಹಾಂ, ಪ್ರೌಡ್ ಆಫ್ ಯು ಬ್ರೋ. ವಾ ನನಗಂತೂ ಭಾಳ ಇಷ್ಟ ಆಯ್ತು ಅದು ನೋಡಿ. ಬಟ್ ಅಷ್ಟೇ ಕೆಟ್ಟ ಅನ್ಸಾಗತ್ತೆ. ಎಲ್ಲರ ಲೈಫ್ ಸೇಮ್ ಇರೋಂಗಿಲ್ಲ. ನೋಡಿದ್ರಲ್ಲ ಇವಾಗ ಜಸ್ಟ್ ಅವನು ಒಂದು ಕಾಲ ಮೇಲೆ ಅಷ್ಟು ದುಡ್ಕೊಂಡು ತಿನ್ನತ್ತಾರ ಅಂದ್ರೆ ಒಂಥರ ಕೆಟ್ಟ ಅನ್ನಿಸ್ತಾನ ಪಾಪ. ಅದಕ್ಕೆ ಅಂತಾರೆ ಲೈಫ್ದಾಗ ಕಷ್ಟ ಪಡ್ಕೊಂತಿರ್ಬೇಕು. ಯಾರೇ ಬರಲಿ, ಅಷ್ಟೇ ಬರಲಿ, ಏನೇ ಅನ್ನಲಿ, ಇಲ್ಲಿ ಕೇಳಿಸ್ಕೊಳ್ಳೋದು, ಇಲ್ಲಿ ಹೋಗೋದು ಬಿಡೋದು. ಇದು ಕೇಳಿಸ್ಕೋತ ಕೂತು ಇಲ್ಲೇ ಇಟ್ಕೊಂಡ್ ಕೂತೀವಿ ಅಂತ ಲೈಫ್ದಾಗ ಏನು ನಾವು ಸಾಧಿಸಂಗಿಲ್ಲ, ಸಾಧ್ಸಕ್ ಆಗಂಗೂ ಇಲ್ಲ. ಪಾಪ ಜಸ್ಟ್ ಒಂದು ಕಾಲ ಮೇಲೆ ಅವ ಇಷ್ಟು ದುಡಿಯಾತಾನಂದ್ರೆ ಥಿಂಕ್ ಮಾಡ್ರಿ ನೀವು. ಒಂದು ಕಾಲದಾಗ ಯಾಕವಾ ಎದಕ್ಕೆ ಬೇಕು? ನಾ ಹೇಳಾರ್ದ ಹಿಂಗೆ ನಾ ಮಾಡಂದೆ. ಈಗ ಕೊಡಬೇಕಂದ್ರೆ ಫೋನ್ಪೇ ಐತ್ರಿ, ಕ್ಯಾಶೇ ಇಲ್ಲ, ಏನು ಮಾಡೋದು? ಮನುಷ್ಯ ದುಡಿಬೇಕಂದ್ರೆ, ರೊಕ್ಕ ಮಾಡ್ಬೇಕಂದ್ರೆ ಎಷ್ಟೇ ಕಷ್ಟ ಇದ್ರೂ ಅವ ಅದಕ್ಕೆ ಹೋರಾಡ್ತಾನೆ. ಇದು ಇವಾಗ ನಾ ಏನು ಜಸ್ಟ್ ಅದು ವಿಡಿಯೋ ತೋರಿಸಿದ್ನಲ್ಲ, ಈಗ ದುಡ್ಕೊಂಡು ತಿನ್ನತ್ತಿದ್ನಲ್ಲ, ಜಸ್ಟ್ ಒಂದು ಕಾಲ ಮೇಲೆ ಒತ್ಕೋತ ಹೊಂಟಿದ್ನಲ್ಲ ಅದು ಗಾಡಿ, ಅದು ನೋಡಿ ಎಷ್ಟೆಲ್ಲ ತಲೆಯಾಗ ಒಂದು ಪಾಸಿಟಿವ್ ವೈಬ್ ಬರಾಕತ್ತು, ಪಾಸಿಟಿವ್ ಮೈಂಡ್ಸೆಟ್. ಲೈಕ್ ಏನೇ ಇರಲಿ ಒಟ್ಟು ಒಂದು ಪಾಸಿಟಿವ್ ಬರಾಕತ್ತು ನನ್ನ ಬಾಯಾಗ ಬರೀ. ಆಮೇಲೆ ನನ್ನ ಮೈಂಡ್ದಾಗು ಗಾಡಿ ಫೀಚರ್ಸ್ ಬಗ್ಗೆ ಕೇಳಿದೆ, ಅದು ಹೇಳತ್ತಾರ ಫೀಚರ್ಸ್ ಬಗ್ಗೆ ಇಷ್ಟು ವೆರೈಟೀಸ್ ಆಫ್ ಫೀಚರ್ಸ್ ಐತಿ ಗಾಡಿಗೆ. ಇಟ್ ವಾಸ್ ಜಸ್ಟ್ ಆಸಮ್. ಅದಕ್ಕೆ ವಿಡಿಯೋ ಲಾಂಗ್ ಹಾಕೋದತ್ತೇಳಿ ಅರ್ಧಕ್ಕೆ ನಾನು ಇದು ಮಾಡೀನಿ. ಯಾಕಂದ್ರೆ ನಿಮಗೂ ಇಂಟ್ರೆಸ್ಟ್ ಬರಲಿ. ಶೋರೂಮ್ ಮಟ್ಟ ಬರ್ರಿ, ಬಿಜ್ಜರ್ಗಿ ಮೋಟಾರ್ಸ್ ವಿಜಯಪುರ. ನೀವು ಬರ್ರಿ, ಅವರೇ ಹೇಳ್ತಾರೆ ಅದ್ರ ಫೀಚರ್ಸ್ ಬಗ್ಗೆ. ನಾವು ಅಷ್ಟು ಹಾಕಕ್ಕೆ ನಿಂತಂದ್ರೆ ವಿಡಿಯೋದಾಗ ಅರ್ಧ ತಾಸು ಸಾಲಂಗಿಲ್ಲ. ಸೊ ಅದಕ್ಕೆ ಇಟ್ ವಾಸ್ ಲಿಟ್ರಲಿ ಸೋ ಗುಡ್. ಆ್ಯಂಡ್ ಅದ್ರದ್ದು ಪ್ರೈಸ್ ಬಂದುಬಿಟ್ಟು ಸಮಥಿಂಗ್ ಅರೌಂಡ್ 1,30,000 ಸಮಥಿಂಗ್ ಎಷ್ಟೋ ಐತಿ, ನನಗೂ ಅಷ್ಟು ಕನ್ಫರ್ಮ್ ಇಲ್ಲ. ಒಂದು ಸಲ ನೀವು ಬಿಜ್ಜರಿಗೆ ಮೋಟರ್ಸ್ಗೆ ಕಾಲ್ ಮಾಡಿ ಕೇಳಿ, ಇಲ್ಲಾಂದ್ರೆ ವಿಸಿಟ್ರ್ ಆಗಿ ಗೊತ್ತಾಗುತ್ತೆ. ನಮ್ಮ ಕಾಲೇಜ್ ಸ್ಟೂಡೆಂಟ್ ಆಗಿರಲಿ, ಆಮೇಲೆ ಎಲ್ಲ ಬ್ಯಾಚುಲರ್ ಸ್ಟೂಡೆಂಟ್ಸ್, ಆಮೇಲೆ ವಯಸ್ಸಾದವರು, ನಮ್ಮ ಹೀಗೆ ಲೈಕ್ ಅಪ್ಪ ಅಮ್ಮ ಆಗಿರಲಿ, ಒಂದು ಅವ್ರಿಗೆ ವೇಟ್ ಇರಲಾರ್ದ ಒಂದು ಸ್ಕೂಟಿ ಅಥವಾ ಹಿಂಗೇನಾರ ಒಂದು ವೆಹಿಕಲ್ ಇತ್ತಂದ್ರೆ ನಾ ಚೂಸ್ ಮಾಡೋದು ಇದು. ಹೊಸ ಮಾಡೆಲ್ ಬಂದೈತೆ ಲೈಕ್ ಚೇತಕ್ 50 ಸಮಥಿಂಗ್ ಏನೋ ಐತದು, ಹೆಸರು ಪೂರ್ತಿ ಗೊತ್ತಿಲ್ಲ. ಬಟ್ ಇಟ್ಸ್ ಲಿಟ್ರಲಿ ಸೋ ಗುಡ್. ನನಗೂ ಇದ್ರ ಪೂರ್ತಿ ಡೀಟೇಲ್ಸ್ ಬೇಕಂದ್ರೆ ನೀವು ಬಿಜ್ಜರ್ಗಿ ಶೋರೂಮ್ ಕೇಳಬೇಕು ಬಿಜಾಪುರದಾಗ. ಮತ್ತು ಇದನ್ನು ಅನ್ಕೋಬೇಡ್ರಿ ನೀವು ನಾ ಪ್ರಮೋಷನ್ ಮಾಡತ್ತೀನಿ ಅಂತೇಳಿ. ಇಟ್ಸ್ ನಾಟ್ ಆ್ಯನ್ ಪ್ರಮೋಷನ್ ಗೈಸ್, ನಾ ಪ್ರಮೋಷನ್ ಮಾಡತ್ತಿಲ್ಲ. ಸೊ ಅವ್ರು ಇವೆಂಟಿಗೆ ನನಗೆ ಇನ್ವೈಟ್ ಮಾಡಿದರು.
ಆ್ಯಂಡ್ ನಾನು ಹೋದೆ ಆ್ಯಂಡ್ ಅವರು ಸನ್ಮಾನ ಮಾಡಿದ್ರು. ಆಮೇಲೆ ಒಂದು ಹ್ಯಾಂಪರ್ ಗಿಫ್ಟ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಬಿಜ್ಜರ್ಗಿ ಮೋಟರ್ಸ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ ಯು ಫಾರ್ ರಕ್ಷಾ ಮ್ಯಾಮ್ ಆ್ಯಂಡ್ ಸಂದೀಪ್ ಸರ್ ಫಾರ್ ಇನ್ವೈಟಿಂಗ್ ಮೀ. ಆ್ಯಂಡ್ ನೀವು ಇನ್ವೈಟ್ ಮಾಡಿದ್ಕಿಂತ ಖುಷಿ ನನಗೆ ಏನು ಖುಷಿ ಅಂದ್ರೆ ನಮ್ಮ ಬಿಜಾಪುರದಾಗ ಫಸ್ಟ್ ಲಾಂಚ್ ಪ್ಯಾನ್ ಇಂಡಿಯಾ ಒಳಗೆ ಈ ಸ್ಕೂಟಿ ಫಸ್ಟ್ ಲಾಂಚ್ ಆಗೈತಲ್ಲ. ಸೊ ಅದು ಕೇಳಿ ಅದು ನೋಡಿ ಭಾಳ ಖುಷಿ ಆಯ್ತು. ಆ್ಯಂಡ್ ಅದರದ್ದು ಚೀಫ್ ಗೆಸ್ಟ್ ಆಗಿ ಸೃಷ್ಟಿ ಅವ್ರು ಬಂದಿದ್ರು ಆ್ಯಂಡ್ ಫೆಲ್ಟ್ ಹ್ಯಾಪಿ ಬೈ ಸೀಯಿಂಗ್ ಹರ್ ಆಲ್ಸೋ. ಆ್ಯಂಡ್ ವಿಡಿಯೋದಾಗೂ ಅದೇ ಚಿಲ್ ಅದಾರ ಅವ್ರು, ರಿಯಲ್ ಆಗೂ ಅದೇ ಚಿಲ್ ಅದಾರ. ಆ್ಯಂಡ್ ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಅಂದ್ರೆ ಬಿಜ್ಜರ್ಗಿದವ್ರಿಗೆ ಲೈಕ್ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕೈತಿ. ಆಮೇಲೆ ಅವ್ರದ್ದು ರೆಸ್ಪೆಕ್ಟ್, ಅಪೋನೆಂಟ್ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು, ಬಿಹೇವಿಯರ್ ಆಗಿರಲಿ. ಆಮೇಲೆ ಸೊ ಅದೆಲ್ಲ ನೋಡಿ ಕಸ್ಟಮರ್ ಅವ್ರಿಗೆ ಹಚ್ಕೊಂಡು ಇಷ್ಟೆಲ್ಲ ಲವ್ ಕೊಟ್ಟಾರ. ಸೊ ಇದೇ ಥರ ಪ್ರೀತಿ ಇಟ್ಕೊಂಡು ಹೋಗ್ರಿ. ಆ್ಯಂಡ್ ನಿಮ್ಮ ಜೊತೆ ನಾವು ಇರ್ತೀವಿ ರೀ. ಆ್ಯಂಡ್ ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ಸೊ ಗೈಸ್ ಫೈನಲಿ ಎಲ್ಲ ಮುಗಿಸ್ಕೊಂಡು ಈಗ ನಾನು ಮನೆ ಕಡೆ ಬಂದೆ. ಆಮೇಲೆ ಒಂದು ಪ್ರಮೋಷನ್ ವಿಡಿಯೋ ಎಡಿಟ್ ಮಾಡಬೇಕಿತ್ತು ಕುಂತ 4 ತಾಸು. ಫಸ್ಟ್ ಒಂದೂವರೆ ತಾಸು ತನಕ ಸ್ಕ್ರಿಪ್ಟ್ ಬರೀಬೇಕು. ಆಮೇಲೆ VPN ಕನೆಕ್ಟ್ ಮಾಡಿಕೊಂಡು ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ಆಮೇಲೆ ಅವ್ರಿಗೆ ವಿಡಿಯೋ ಕಳಿಸಿ ಅವ್ರ ಕಡೆ ಅಪ್ರೂವಲ್ ಆದಮೇಲೆ ಆಮೇಲೆ ಎಸ್ ಮಾಡಿ ಅಮೌಂಟ್ ಹಾಕ್ಸ್ಕೊಂಡು ಪೋಸ್ಟ್ ಮಾಡಬೇಕು. ಹೆವಿ ಐತ್ರಿ ಈಗ ವರ್ಕ್. ಸೊ ಆಲ್ ರೈಟ್, ಕೇಮ್ ಟು ಹೋಮ್ ಆ್ಯಂಡ್ ಟೇಕ್ ಸಮ್ half an hour rest and will continue my work. Thank you Bijjargi Motor Vijaypur for this wonderful gift, hamper gift and fruit salad ಕೊಟ್ಟರು ಅಲ್ಲೇ ಬ್ರೇಕ್ಫಾಸ್ಟ್ಗೆ. ಆ್ಯಂಡ್ ಲೈಕ್ ಟೋಪಿ, ಹಾರ, ಶಾಲ್ ಅದೈತ್ರಿ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಆಲ್ವೇಸ್ ವಿತ್ ಯು. ಥ್ಯಾಂಕ್ ಯು. ಸೊ ಗೈಸ್ ದಿಸ್ ಈಸ್ ದ ಗಿಫ್ಟ್. ಓಪನಿಂಗ್ ಹೌ ಲಕ್ಕಿ ಓಪನಿಂಗ್ ಮಾಡತ್ತೆ ಗಿಫ್ಟ್. ತಿಂದು ಹರಿತಾನವ, ಹರಿದ ಹೋಗದೆ ಬಿಡ್ತಾನವ. ಲೆಟ್ಸ್ ಓಪನ್ ಇಟ್ ಗೈಸ್. ಜಲ್ದಿ ಕಡೆ ಬರ್ತೈತೆ ನಿಜಾಗಿದೆ. ಈಗಂದ ಇದು ಜಾಸ್ಮಿನ್ ಎದುರ್ದು ಮೀದು ಅಷ್ಟು ಅದಾವ ಇದ್ರಾಗ. ಸ್ಯಾಂಡಲ್, ಸಾಸಿವೆ ಜೀರಿಗೆ ಬರೀ ಇದೇ ನೋಡ್ತಿರ್ತಿಲ್ಲ ಇವ ನೀರು. ಸಾಬೂನು ಇದು ಒರಿಜಿನಲ್ ಐತಿ, ಮೈಸೂರು ಸ್ಯಾಂಡಲ್ ಒರಿಜಿನಲ್ ಇದು. ಥ್ಯಾಂಕ್ ಯು ಬಿಜ್ಜರ್ಗಿ ಮೋಟರ್ಸ್. ಥ್ಯಾಂಕ್ ಯು. ಹೊಡಿಬೇಡವ ಪಾಪ ಒಳಗಿದು. ಇದೇನೈತಿ ಇದು? ಥ್ಯಾಂಕ್ ಯು. ಲೆಟ್ಸ್ ಓಪನ್ ದಿಸ್. ಇದನ್ ಸಾಬೂನು ಇದ್ನು ವಾವ್. ಹಾಂ ಸ್ಮೆಲ್ ನೋಡಮ್ಮ, ಇದು ಬಾಲ್ ಆಗೈತಿ, ಕ್ರಿಕೆಟ್ ಬಾಲ್. ಇದು ಭಾರಿ ಐತಿದ. ಮಸ್ತ್ ಐತಿ. ಬಾಲ್ ಆಗ್ಯಾವ ನೋಡಿ ಕೈ. ತಿನ್ಬೇಕು ಅನ್ಸತ್ತೆ ನೋಡ್ರಿ, ಬೆನ್ನಿಗೈತಿ. ಥ್ಯಾಂಕ್ ಯು. ಹಿಂಗೆ Yeah.